ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನು ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಾನು ಬೆಳಿಗ್ಗೆ ಎದ್ದ ತಕ್ಷಣ ಹೊರಗಡೆ ಬಂದಾಗ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹೊರಗಡೆ. ಹಾಗಾಗಿ ನಾನು ಸ್ವಲ್ಪ ಅದನ್ನು ವೀಡಿಯೋ ಮಾಡಿದ್ದೀನಿ. ಹೆಂಗೆ ಅನ್ನಿಸ್ತಾಯಿತ್ತು ಅಂತೇಳಿದ್ರೆ, ಊಟಿಲಿ ನೋಡ್ದಂಗೆ ಅನ್ನಿಸ್ತಾಯಿತ್ತು. ಫುಲ್ ಸ್ನೋ ಎಲ್ಲ ಎಷ್ಟು ನೀಟಾಗಿ, ಮತ್ತು ಅದರ ಮಧ್ಯದಲ್ಲಿ ಸೂರ್ಯನ ಕಿರಣ ಜೊತೆಗೆ ಬರೋದೆಲ್ಲ ನೋಡಿದ್ರೆ ಅಂದರೆ ಏನೋ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅದನ್ನು. ತೋಟದಲ್ಲಿ ಗಿಡ ಮರಗಳಿರೋದ್ರಿಂದ ಅದ್ರ ಮಧ್ಯದಲ್ಲೆಲ್ಲ ಎಷ್ಟು ಚೆನ್ನಾಗಿ ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಹಾಗಾಗಿ ನಾನು ವೀಡಿಯೋ ಮಾಡಿಕೊಂಡೆ. ಅದಾದ ನಂತರ ನಾನು ಇವತ್ತಿನ ವೀಡಿಯೋ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ತಂದೆ ತಿರೋಗಿದ್ರು ಅಂತ ಹೇಳಿದ್ನಲ್ವ, 11 ದಿನದ ಕಾರ್ಯ ಮತ್ತು ತಿಂಗಳ ಕಾರ್ಯ ಎಲ್ಲ ಮುಗಿಸಿದ್ವಿ. ಅದಕ್ಕಿಂತ ಮುಂಚೆನೇ ಮಾಡಬೇಕಿತ್ತು ನಾವು ಪೂಜೆನ. ನಮ್ಮ ತಂದೆ ತಿರೋಗಿದ್ದು ಟೈಮ್ಗಳಿಗೆ ಚೆನ್ನಾಗಿರಲಿಲ್ಲ ಅಂಥೇಳಿ ಒಂದು ಗಣಪತಿ ಹೋಮ ಮಾಡಿಸಿ ಅಂತೇಳಿದರು. ಹಾಗಾಗಿ ನಾವು ಇವತ್ತು ಪೂಜೆ ಇಟ್ಕೊಂಡಿದ್ವಿ ಮನೇಲಿ. ಮೊದಲೇ ಮಾಡ್ಕೋಬೇಕಿತ್ತು ತಿಂಗಳ ಕಾರ್ಯದೊಳಗೇ. ನಮಗೆ ನಾನ್ ವೆಜ್ ಎಲ್ಲ ಮಾಡೋದ್ರಿಂದ ಬೇಡ ಅಂಥೇಳಿ ತಿಂಗಳ ಕಾರ್ಯ ಮುಗಿದ್ಮೇಲೆ ನಾವು ಪೂಜೆ ಇಟ್ಕೊಂಡಿದ್ವಿ. ಪೂಜೆಗೆ ಗಣಪತಿ ಹೋಮ ಮಾಡಿಸೋಣ ಅಂಥೇಳಿ ಮಾಡಿಕೊಂಡು ಹೆಚ್ಚು ಜನ ಏನು ಕರೆಯೋಕ್ಕೆ ಹೋಗಲಿಲ್ಲ. ನಮ್ಮ ಒಂದು 2-3 ಜನ ಫ್ಯಾಮಿಲೀಸ್ ಅಷ್ಟೇ ಕರೆದಿದ್ದು. ಪೂಜೆ ಇತ್ತಲ್ಲ, ಅದಕ್ಕೋಸ್ಕರ ಏನಾರು ಸ್ವೀಟ್ ಮಾಡೋಣ ಅಂಥೇಳಿ ಸಬ್ಬಕ್ಕಿ ಖೀರು ಮಾಡಿದ್ವಿ. ಈಗ ನೋಡ್ತಾ ಇದ್ರಲ್ವ ನಾನು ಖೀರು ಯಾವ ರೀತಿ ಮಾಡೋದು ಅಂಥೇಳಿ. ಫಸ್ಟು ಅದನ್ನು ನೆನೆ ಹಾಕಿಟ್ಟಿದ್ದೆ. ನೆನೆ ಹಾಕಿಟ್ಟು 1 ಅವರ್ ಬಿಟ್ಟು ಅದನ್ನು ಯೂಸ್ ಮಾಡ್ಕೋಬೇಕು. ಮೊದಲಿಗೆ ಒಂದು ಪಾನ್ನ ಇಟ್ಕೊಂಡು ಕಾದ ನಂತರ ಸ್ವಲ್ಪ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ನೆನೆಸಿರೋ ಸಬ್ಬಕ್ಕಿನ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ಅದಕ್ಕೆ ಹಾಲು ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಹಾಲೆಲ್ಲ ಹಾಕ್ಕೊಂಡ್ಮೇಲೆ ಬೇಕಾದರೆ ನೀವು ಕಲರ್ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ನಾನಿಲ್ಲಿ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಫುಡ್ ಕಲರ್ ಹಾಕಿದ್ದೆ. ಒಬ್ಬೊಬ್ಬರು ಫುಡ್ ಕಲರಿಂದ ಕೆಮಿಕಲ್ ಅದು ಇದು ಅಂತೆಲ್ಲ ಹೇಳ್ತಾರೆ. ನಾನು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಸ್ವಲ್ಪ ಹಾಕ್ಕೊಂಡಿದ್ದೆ. ಅದಾದ ನಂತರ ಸ್ವಲ್ಪ ಏಲಕ್ಕಿ ಪೌಡ್ರು ಮಾಡ್ಕೊಂಡು ಇಟ್ಕೊಂಡಿದ್ದಿತ್ತು, ಅದನ್ನು ಸ್ವಲ್ಪ ಹಾಕ್ಕೊಂಡೆ. ಮತ್ತು ಸಕ್ಕರೆ ಪೌಡ್ರೂ ಕೂಡ ಮಾಡಿದ್ದಿತ್ತು, ಅದನ್ನು ಕೂಡ ನಾನು ಸಕ್ಕರೆ ಬದಲಿಗೆ ಪೌಡ್ರು ಇತ್ತಲ್ಲ ಅದನ್ನೇ ಹಾಕೋತಾ ಇದ್ದೀನಿ. ಸಬ್ಬಕ್ಕಿ ಖೀರಿಗೆ ಮಾಡಿದ್ದಾಯಿತು. ಅದು ತುಂಬಾ ಚೆನ್ನಾಗಿರುತ್ತೆ, ಬೇಗನೂ ಮಾಡ್ಕೊಬೋದು. ಗೆಸ್ಟ್ಗೆ ಬಂದಾಗಲೂ ಕೂಡ ಬೇಗ ಮಾಡುವಂಥ ಸ್ವೀಟು. ಅದನ್ನು ಗಣಪತಿ ಹೋಮದ ದಿನ ಮಾಡಿದ್ವಿ. ಸಬ್ಬಕ್ಕಿ ಖೀರು ನೋಡಿ ಕಲರ್ ಹಾಕಿರೋದ್ರಿಂದ ಏನು ಕಲರ್ಫುಲ್ಲಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವ. ಈ ಖೀರಿಗೆ ಯಾವುದಾದ್ರೂ ಎಸೆನ್ಸ್ ಇದ್ದರೆ ಹಾಕ್ಕೋಬೋದು, ವೆನಿಲಾನೋ ಪೈನಾಪಲ್ಲು ಚೆನ್ನಾಗಿರುತ್ತೆ. ನಾನು ಇರಲಿಲ್ಲ ಹಾಗಾಗಿ ಹಾಕಿರಲಿಲ್ಲ ಅಷ್ಟೇ. ಮತ್ತು ತರಕಾರಿ ಸ್ವಲ್ಪ ಹಾಕಿ ಹಸಿ ತೊಗರಿ ಕಾಳು ಅದನ್ನು ಹಾಕಿ ವೆಜ್ ಪಲಾವ್ ಟೈಪ್ ಮಾಡೋಣ ಅಂಥೇಳಿ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ದಾಯಿತು. ಎಲ್ಲ ಫುಲ್ ನಾನು ಅದನ್ನೆಲ್ಲ ಫುಲ್ ಡಿಟೇಲ್ ಮಾಡಿಲ್ಲ. ಹಾಗೆ ಜಸ್ಟ್ ಒಗ್ಗರಣೆ ಥರ ಹಾಕಿ ಮತ್ತು ತರಕಾರಿ ಎಲ್ಲ ಹಾಕಿದ್ದು ಅದು ಸ್ವಲ್ಪ ಹಾಗೆ ಪೂಜೆ ಮಧ್ಯದಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ಮತ್ತು ಜೊತೆಗೆ ಹೆಸ್ರುಬೇಳೆನೂ ಕೂಡ ನೆನೆ ಹಾಕಿದ್ವಿ. ಹೆಸ್ರುಬೇಳೆನ ಜೊತೆಗೆ ಮಾಡಿದ್ವಿ. ಜೊತೆಗೆ ಬಜ್ಜಿ ಮತ್ತು ಪಲಾವ್ಗೆ ಕಾಂಬಿನೇಷನಾಗಿ ಮೊಸರುಳಿ ಬದಲಿಗೆ ಚಟ್ನಿನೇ ಮಾಡಿದ್ವಿ. ಅದನ್ನೆಲ್ಲ ಹಾಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದನ್ನು ವೀಡಿಯೋ ಮಾಡಿಲ್ಲ ಅಷ್ಟೇ. ಅದಾದ ನಂತರ ಬೆಳಿಗ್ಗೆನೇ ಬೇಗ ಪೂಜೆ ಇರೋದ್ರಿಂದ ತಿಂಡಿ ಟೈಮ್ಗೆ ಸರಿಯಾಗುತ್ತೆ ಅಂತೇಳಿ ಪೂಜೆ ಮುಗಿದ ತಕ್ಷಣ ತಿಂಡಿ ತಿಂದ್ಕೊಳ್ಳೋಣ ಅಂತೇಳಿ ತಿಂಡಿನೂ ಜೊತೆಗೆ ಮಾಡಿದ್ವಿ. ಅದಾದ ನಂತರ ನಾವು ಪೂಜೆ ಮಾಡುವವರು ಬಂದರು. ಪೂಜೆಗೆಲ್ಲ ತಂದಿದ್ದ ಸಾಮಾನುಗಳು, ಹೂಗಳನ್ನೆಲ್ಲ ತಂದಿಟ್ವಿ. ಅವರೆಲ್ಲ ಬಂದು 5:30ಗೆ ಎಲ್ಲ ಜೋಡಿಸ್ಕೊಂಡ್ರು. ಅವರು ಫಸ್ಟ್ ಪೂಜೆಗಿಂತ ಮುಂಚೆ ಎಲ್ಲ ಏನೇನು ಸಾಮಾನು ಥರ ಕೇಳಿದರು. ಮತ್ತು ನವಗ್ರಹ ಪೂಜೆನೂ ಕೂಡ ಇತ್ತು ಜೊತೆಗೆ. ಎಲ್ಲ ಸಾಮಾನು ಕೊಟ್ವಿ. ಅವರೆಲ್ಲ ಒಂದೊಂದು ಕಡೆಯಿಂದ ನೀಟಾಗಿ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ನೀಟಾಗಿ ಮಾಡಿದ್ರು, ಚೆನ್ನಾಗಿ ಅನ್ನಿಸ್ತು ನೋಡಿ. ನವಗ್ರಹಗಳಿಗೂ ಕೂಡ ಎಷ್ಟು ನೀಟಾಗಿ ಜೋಡಿಸಿ ಮತ್ತು ಗಣಪತಿ ಫೋಟೋ ತರಿಸಿದ್ರು. ಮಂಟಪ ರೆಡಿ ಮಾಡಿಕೊಂಡು ಕಳಸ ಇಟ್ಟು ಅದೇ ಅಲಂಕಾರ ಎಲ್ಲ ನೀಟಾಗಿ ಮಾಡಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು. ಏನೋ ಒಂಥರ ಖುಷಿನೂ ಆಯಿತು. ಬೆಳಿಗ್ಗೆ ಮಾಡಿರೋದ್ರಿಂದ ಏನೋ ಒಂಥರ ಖುಷಿನೂ ಕೊಡ್ತು. ಮನೆಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ
ಈ ಪೂಜೆ ಮಾಡಿಸಿದ್ದು ಅಂತ ಹೇಳ್ಬೋದು. ತಮ್ಮ ಹೆಂಡತಿ ಪೂಜೆಗೆ ಕೂತ್ಕೊಂಡಿದ್ರು. ನವಗ್ರಹಗಳೆಲ್ಲ ಜೋಡಿಸ್ತಲ್ಲ ಅದರ ಮುಂದೆನೇ ಹೋಮಕ್ಕೋಸ್ಕರ ಇಲ್ಲಿ ಇಟ್ಟಿಗೆ ಎಲ್ಲ ತಂದು ಅದಕ್ಕೆಲ್ಲ ಕಲರ್ ಹಚ್ಚಿ ಹೋಮದ್ದು ಇದನ್ನು ರೆಡಿ ಮಾಡಿಕೊಂಡ್ರು. ಕಲರೆಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬೇಗ ಇಬ್ಬರೂ ಕೂಡ ಬೇಗ ಎಲ್ಲ ಜೋಡಿಸ್ಕೊಂಡು ಅಲಂಕಾರ ಎಲ್ಲ ಮಾಡಿ ಹೋಮಕ್ಕೆಲ್ಲ ತಯಾರಿ ಮಾಡಿಕೊಂಡು ಮತ್ತು ಅದಕ್ಕೆಲ್ಲ ಪ್ರಸಾದ ಮತ್ತು ಅಭಿಷೇಕಕ್ಕೆಲ್ಲ ಮಾಡೋಕ್ಕೆ ಎಲ್ಲನೂ ಅವರೇ ಎಲ್ಲ ಹಚ್ಕೊಂಡೆಲ್ಲ ಮಾಡ್ಕೊಂಡು ಇಟ್ಕೊಂಡ್ರು. ಈಗ ನವಗ್ರಹಗಳಿಗೆಲ್ಲ ಫಸ್ಟು ಪೂಜೆ ಎಲ್ಲ ಮಾಡಿಸಿ ಮತ್ತು ಹೋಮದ್ದು ಇದಕ್ಕೆಲ್ಲ ಹೂವೆಲ್ಲ ಹಾಕಿ ರಂಗೋಲಿ ಎಲ್ಲ ಮಾಡಿ ಅದಕ್ಕೂ ಪೂಜೆ ಎಲ್ಲ ಮಾಡಿಸಿದ್ರು. ಅದಾದ ನಂತರ ವಿಗ್ರಹ ಯಾವುದೋ ಇದ್ದರೆ ಮನೆಯಲ್ಲಿ ಅಂತ ಕೇಳಿದ್ರು. ಗಣಪತಿ ವಿಗ್ರಹ ಮತ್ತು ಕೃಷ್ಣಂದ ವಿಗ್ರಹ ಇತ್ತು. ಅದನ್ನೆರಡನ್ನೂ ಇಸ್ಕೊಂಡು ಅದಕ್ಕೂ ಕೂಡ ಅಭಿಷೇಕ ಮಾಡಿಸಿದ್ರು. ಇವರಿಬ್ಬರ ಕೈಯಲ್ಲೇ ಅಭಿಷೇಕನ ಕೂಡ ಮಾಡಿಸಿದ್ರು. ಎಲ್ಲ ಒಂಥರ ಚೆನ್ನಾಗಿ ಅನ್ನಿಸ್ತು. ಎರಡಕ್ಕೂ ಎಲ್ಲ ಹಣ್ಣು ಪಂಚಾಮೃತ ಎಲ್ಲ ಹಾಕಿ ಫುಲ್ ದೇವರೇ ಕಾಣೋದೇ ಥರ ಎಲ್ಲ ಮುಚ್ಚೋ ಥರ ಅಭಿಷೇಕ ಮಾಡಿದ್ರು. ಆ ಅಭಿಷೇಕದನ್ನೇ ಎಲ್ಲ ನಾವು ಪ್ರಸಾದವಾಗಿ ತಗೊಂಡ್ವಿ. ದೇವ್ರಿಗೆ ಅಭಿಷೇಕ ಮಾಡಿದ್ದನ್ನು ಎಲ್ಲ ಅದ್ರದ್ದು ಪೂಜೆ ಮುಗಿಸಿ ಆಮೇಲೆ ನೆಕ್ಸ್ಟು ಅಭಿಷೇಕ ನವಗ್ರಹ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಹೋಮದ ಕಡೆ ಬಂದು ಹೋಮಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೋಮದ ಕಡ್ಡಿಗಳೆಲ್ಲನೂ ಥರ ಕೇಳಿದ್ರು. ನಾವು ಅಂಗಡಿಲಿ ತಂದಿರಲಿಲ್ಲ. ನಮಗೆ ಒಬ್ಬರು ಗೊತ್ತಿತ್ತು, ಅವ್ರ ಕೈಲೇ ಕೂಡ ಎಲ್ಲ ಕಡ್ಡಿಗಳನ್ನ ತರಿಸ್ಕೊಂಡಿದ್ವಿ. ಫಸ್ಟ್ ನೋಡಿ ಇಲ್ಲಿ ಕರ್ಪೂರ ಎಲ್ಲ ಹಾಕಿ ಹೋಮದ ಪೂಜೆ ಮಾಡಿದ್ರು. ಆಮೇಲೆ ಸಪ್ರೇಟ್ ಚಿಕ್ಕ ಪೀಸ್ ಸೌದೆಗಳನ್ನ ರೆಡಿ ಮಾಡಿಟ್ಟಿದ್ವಿ. ಅದನ್ನು ಫಸ್ಟ್ ಹಾಕಿ ಅದಾದ ನಂತರ ಹೋಮದ ಕಡ್ಡಿಗಳಿದಾವಲ್ಲ, ಹರಳಿ ಮತ್ತು ದರ್ಬೆ, ಬನ್ನಿ ಕಡ್ಡಿ ಅದೆಲ್ಲ ಹಾಕಿ ಮತ್ತು ಇನ್ನೂ 2-3 ಥರ ಕಡ್ಡಿಗಳಿವೆ. ಅದರ ಹೆಸರು ನನಗೆ ನೆನಪಾಗ್ತಿಲ್ಲ. ಅವುಗಳನ್ನೆಲ್ಲ ಹಾಕಿ ಹೋಮದ ಕಡ್ಡಿಗೆ ಬೆಂಕಿಗೆ ಹಾಕಿದ್ರು. ಆಮೇಲೆ ಅವರುಗಳ ಮಂತ್ರ ಅದು ಎಲ್ಲ ಹೇಳಿದ್ರು. ಚೆನ್ನಾಗಿ ಅನ್ನಿಸ್ತು. ಏನೋ ಖುಷಿ, ಬೆಳಿಗ್ಗೆ ಮಾಡಿದ್ರಿಂದ ಖುಷಿನೂ ಅನ್ನಿಸ್ತಾ ಇತ್ತು. ನೋಡಿ ನಾನಿಲ್ಲಿ ಹೋಮದ ಕಡ್ಡಿನೂ ಕೂಡ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಹಾಗೆ ಸ್ವಲ್ಪ ಹೋಮದ ಕಡ್ಡಿಗಳಿದ್ವು ಅಲ್ಲೇ ಪಕ್ಕದಲ್ಲಿ, ಅದನ್ನು ಕೂಡ ಎಲ್ಲ ವಿಡಿಯೋ ಮಾಡಿದ್ದೀನಿ. ದರ್ಬೆನೂ ಕೂಡ ನಮ್ಮ ತೋಟದ ಪಕ್ಕನೇ ಸಿಗುತ್ತೆ. ಅದನ್ನು ತುಂಬಾ ತಂದುಕೊಟ್ಟಿದ್ರು ನಾವು ಗೊತ್ತಿರೋರೊಬ್ಬರು. ಇದನ್ನೆಲ್ಲ ಹಾಕಿ ನೀಟಾಗಿ ಪೂಜೆ ಮಾಡಿದ್ರು. ಎಲ್ಲ ಚೆನ್ನಾಗಿ ಅನ್ನಿಸ್ತು. ಒಂಥರ ಏನೋ ಫ್ರೆಶ್ನೆಸ್ ಅನ್ನಿಸ್ತಾಯಿತ್ತು. ಮನೆ ಒಳ್ಳೆಯದಾಗಲಿ ಅಂತಲೇ ಮಾಡಿದ್ದಿದ್ದಲ್ವ. ಹಾಗಾಗಿ ತುಂಬ ದಿನಗಳಾಗಿತ್ತು ಹೋಮ ಕೂಡ ಮಾಡಿಸಿ ಮನೇಲಿ. ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತು. ಅದನ್ನೆಲ್ಲ ಪೂಜೆ ಎಲ್ಲ ಮುಗಿಸಿ ನಾವು ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿದ್ವಿ. ಅವ್ರುಗಳು ಪೂಜೆ ಮಾಡಿದವರು ಏನೂ ತಗೊಳ್ಳಿಲ್ಲ, ಕಾಫಿ ಹಾಲು ಏನೂ ತೊಗೊಳ್ಳಿಲ್ಲ. ಕೊನೆಯಲ್ಲಿ ಹೋಗಬೇಕಾದ್ರೆ ಎಳ್ನೀರನ್ನ ಕುಡ್ಕೊಂಡು ಹೋದರು. ಅವರೆಲ್ಲ ಹೋದಾದ ನಂತರ ನಾವು ತಿಂಡಿ ಎಲ್ಲ ಮುಗಿದಿತ್ತಲ್ಲ, ಸ್ವಲ್ಪ ಹೊತ್ತಾಗೆ ಮಾತಾಡ್ತಾ ಕೂತಿದ್ವಿ. ಇದೇನಪ್ಪ ನೀವು ತೋರಿಸ್ತಿದ್ದಾರಲ್ಲ ವಿಡಿಯೋದಲ್ಲಿ ಅಂತ ಅನ್ಕೋತಿದ್ದೀರೇನೋ. ಇದು ತೀರೋಗಿರ್ತಾರಲ್ಲ ಅವರು ಯಾವ ಟೈಮಲ್ಲಿ ತೀರೋಗಿರ್ತಾರೆ, ಅದು ಗಳಿಗೆ ಅದೆಲ್ಲ ಕೇಳಿರ್ತಾರಲ್ಲ, ಟೈಮ್ಸ್ ಎಲ್ಲ ಚೆನ್ನಾಗಿಲ್ಲ ಅಂತ, ಅಥವಾ ಬಂದಿದ್ದರೆ ಅಥವಾ ಅವ್ರಿನ್ನೂ ಆಯಸ್ಸಿತ್ತು ಆ ಥರ ಏನಾರ ಇದ್ದರೆ ಅವರು ಇನ್ನೂ ಸ್ವಲ್ಪ ದಿನ ಇರಬೇಕು ಅನ್ನೋ ಆಸೆ ಎಲ್ಲ ಇರುತ್ತೆ ಅಂತ ಅನ್ನೋರಿಗೆ ಈ ಥರ ಅವ್ರು ಸತ್ತಿದ್ದ ಟೈಮ್ ಮೇಲೆ ನೋಡಿಕೊಂಡು ಈ ಥರ ಹೇಳ್ತಾರಂತೆ. ಅವ್ರಿಗೆ ಗೂಡು ಹಾಕಬೇಕು ಅನ್ನೋದು ಏನೋ ಒಂಥರ ಇಷ್ಟು ದಿನ ಇಷ್ಟು ತಿಂಗಳು ಅಂತೆಲ್ಲ ಇರುತ್ತಂತೆ. ನಮ್ಮ ಅಪ್ಪಂಗೆ ಅದೇ ಥರ ಬಂದಿತ್ತು. ಅವ್ರು ತೀರೋಗಿದ್ದು ಟೈಮ್ ಚೆನ್ನಾಗಿರಲಿಲ್ಲ. ನಕ್ಷತ್ರ ಏನೋ ನಕ್ಷತ್ರ ಬಂದಿತ್ತು. ಹಾಗಾಗಿ ಗೂಡು ಹಾಕಬೇಕು ಅಂತೇಳಿದ್ರು. ಅದಕ್ಕೆ ಗೂಡು ಹಾಕಿದ್ರು. ಅದನ್ನು 5 ತಿಂಗಳವರೆಗೆ ಹಾಕಕ್ಕೆ ಹೇಳಿದ್ದಾರೆ. ಕೆಲವ್ರಿಗೆ ಮನೆ ಬಿಡಬೇಕು ಅಂತಲೂ ಕೂಡ ಬಂದಿರುತ್ತಂತೆ. ನನಗೂ ಇದೆಲ್ಲ ನಾವು ಫಸ್ಟ್ ಟೈಮ್ ಇದೆಲ್ಲ ನೋಡ್ತಿರೋದು. ನಮ್ಮ ಅಪ್ಪಂಗೆ ಒಟ್ಟಲ್ಲಿ ಆಸೆ ಅಂತ ತುಂಬ ಇತ್ತು. ಇಷ್ಟು ಬೇಗ ತೀರೋಗ್ತಾರೆ ಅಂತ ಅವ್ರು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾವು ಕೂಡ ಅಂದ್ಕೊಂಡಿರಲಿಲ್ಲ ನಮ್ಮಪ್ಪ ಇಷ್ಟು ಬೇಗ ತೀರೋಗ್ತಾರೆ ಅಂತ. ಸಡನ್ಲಿ ಶಾಕ್ ಥರನೇ ಆಯಿತು ನಮ್ಮಪ್ಪ ತೀರಿಕೊಂಡಾಗ. ಅವ್ರ ಟೈಮ್ ಇಷ್ಟೇ ಇತ್ತು ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಬೇಜಾರಂತೂ ಇದೆ. ಮತ್ತು ಜೊತೆಗೆ ನಾಯಿ ಮರಿ ಇತ್ತು, ಅದನ್ನು ಹಾಗೆ ಸ್ವಲ್ಪ ವೀಡಿಯೋ ಮಾಡಿದ್ದೆ. ಈ ನಾಯಿ ಮರಿಗಳನ್ನ ಹೊಸದಾಗಿ ಮನೆಗೆ ತೊಗೊಬಂದಿದ್ವಿ.
ಅವುಗಳು ಆಟ ಆಡೋದು ಮತ್ತು ಕಚ್ಚಾಡ್ತಾ ಇದ್ದಿದ್ದೆಲ್ಲ ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ಅದನ್ನು ಹಾಗೆ ವೀಡಿಯೋ ಹಾಕಬೇಕು ಅನ್ನಿಸ್ತು, ಅದನ್ನು ಹಾಕಿದ್ದೀನಿ. ಮತ್ತು ಮಲ್ಕೊಂಡಿದ್ದೇವೆ ಎಷ್ಟು ಕ್ಯೂಟಾಗಿ ನೋಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.